ಹಾಯ್ ಹಲೋ ನಮಸ್ತೆ ನಮಸ್ಕಾರ ವಣಕಂ ಸತ್ ಶ್ರೀ ಅಕಾಲ್ ವಾಂಡರರ್ಸ್. ನನ್ನ ಯೂಟ್ಯೂಬ್ ಚಾನಲ್ ವಂಡರ್ಫುಲ್ ವಾಂಡರರ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ಗಾಣಗಾಪುರ ದೇವಸ್ಥಾನಕ್ಕೆ ಹೋಗಿ ಬರೋಣ. ಗಾಣಗಾಪುರ ದೇವಸ್ಥಾನ ಕಲಬುರಗಿ ಜಿಲ್ಲೆಯ ಅಫ್ಸಲ್ಪುರ್ ತಾಲೂಕಿನಲ್ಲಿದೆ. ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಮತ್ತು ಅದರ ವಿಶೇಷತೆ ತಿಳ್ಕೊಳ್ಳೋಕ್ಕೂ ಮುಂಚೆ ಭೀಮಾ ಮತ್ತು ಅಮರಜ್ಜ ನದಿಗಳ ಸಂಗಮಕ್ಕೆ ಹೋಗಿ ಶುದ್ಧರಾಗಿ ಬರೋಣ. ಸೂರ್ಯೋದಯ ಆಗ್ತಾ ಇದೆ, ಸೀನರಿ ತುಂಬ ಚೆನ್ನಾಗಿದೆ. ಕೆಲವೊಬ್ಬರು ಈ ಸಂಗಮನ ಪ್ರಯಾಗದ ಸಂಗಮಕ್ಕೆ ಹೋಲಿಸ್ತಾರೆ. ಇಲ್ಲಿ ಸ್ನಾನ ಮಾಡೋದ್ರಿಂದ ನಾವು ಅಂದ್ಕೊಂಡಿದ್ದೆಲ್ಲ ಆಗುತ್ತೆ ಅಂತ ನಂಬ್ತಾರೆ. ಆದರೆ ನೀರಿಗಿಳಿಯೋಕೆ ಸ್ವಲ್ಪ ಹಿಂಜರಿತಾ ಇದ್ದೆ ನಾನು, ಯಾಕೆಂದರೆ ಚಳಿನೂ ಇತ್ತು, ನೀರು ತಣ್ಣಗಿತ್ತು ಮತ್ತು ಕಸನೂ ತುಂಬಿಕೊಂಡಿತ್ತು. ಜನ ಮತ್ತು ಅಥಾರಿಟಿ ಜವಾಬ್ದಾರಿ ತಗೊಂಡು ಇದನ್ನು ಕ್ಲೀನಾಗಿ ಇಟ್ಕೋಬೇಕು. ಸಂಗಮದ ಹತ್ರ ದತ್ತ ಚರಿತ್ರೆ ಪಾರಾಯಣ ಮಾಡೋದಕ್ಕೆ ಒಳ್ಳೆ ಜಾಗ ಇದೆ. ಇನ್ನು ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ಒಂದು ದೇವಸ್ಥಾನ ಕೂಡ ಇದೆ. ನಾನಿವತ್ತು ಬರೀ ಮುಖ್ಯ ದೇವಸ್ಥಾನ ಮಾತ್ರ ಕವರ್ ಮಾಡ್ತೀನಿ. ಮುಖ್ಯ ದೇವಸ್ಥಾನ ಅಂದರೆ ನಿರ್ಗುಣ ಮಠ. ನಾನು ಕೇಳಿ ತಿಳ್ಕೊಂಡಿರೋ ಪ್ರಕಾರ ಈ ಜಾಗದ ಬಗ್ಗೆ ಶ್ರೀ ಗುರುಗಳು ಶ್ರೀ ಗುರು ಚರಿತ್ರೆಯಲ್ಲಿ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೆಲೆಸಿರುವ ದೇವರು ಭಗವಾನ್ ದತ್ತಾತ್ರೇಯರು ತ್ರಿಮೂರ್ತಿಗಳಾದ ಬ್ರಹ್ಮ, ವಿಷ್ಣು ಮತ್ತು ಶಿವನ ಅವತಾರ ಎಂದು ಪರಿಗಣಿಸಲಾಗುತ್ತೆ. ಅಂದರೆ ಸೃಷ್ಟಿ, ಕ್ರಿಯೇಷನ್, ಸಂರಕ್ಷಣೆ, ಪ್ರಿಸರ್ವೇಷನ್ ಮತ್ತು ವಿನಾಶ ಅಂದರೆ ಡಿಸ್ಟ್ರಕ್ಷನ್. ಶ್ರೀ ಗುರುಗಳು ಅಂದರೆ ಶ್ರೀ ಗುರು ನರಸಿಂಹ ಸರಸ್ವತಿ ಸ್ವಾಮಿಯವರು ತಮ್ಮ ಭಕ್ತರಿಗೆಲ್ಲ ಹೇಳ್ತಾರೆ, ವಸತಿ ರಾಣಿ ಸಂಗಮಾಸೆ ಜಾತೆ ನಿತ್ಯ ಭಿಕ್ಷಾಸೆ ತಾಯ ಗಾಣಗಾಪುರಾಸೆ ಮಧ್ಯಾಹ್ನ ಕಾಲ ಪರೇಯಾಸ ಅಂತ. ಇದು ಇರೋದು ಮರಾಠಿ ಅನಿಸುತ್ತೆ. ಇದರ ಅರ್ಥ, ನೀವು ಚಿಂತಿಸಬೇಕಾಗಿಲ್ಲ, ನಾನು ಗಾಣಗಾಪುರ ಕ್ಷೇತ್ರದಲ್ಲಿ ರಹಸ್ಯವಾಗಿ ಉಳಿದು ಈ ಕ್ಷೇತ್ರದಲ್ಲಿ ಪಾದುಕೆಗಳ ರೂಪದಲ್ಲಿ ಪೂಜೆಗಳನ್ನು ಸ್ವೀಕರಿಸುತ್ತೇನೆ. ಈ ಸ್ಥಳದಲ್ಲಿರುವ ಶ್ರೀ ನರಸಿಂಹ ಸರಸ್ವತಿ ಸ್ವಾಮಿಯ ಪಾದುಕೆಗಳು ನಿರ್ಗುಣ ಪಾದುಕೆ. ನಿರ್ಗುಣ ಅಂದರೆ ನಿರಾಕಾರ. ಅದಕ್ಕೆ ಈ ಮಠನ ನಿರ್ಗುಣ ಮಠ ಅಂತ ಕರೀತಾರೆ. ಶ್ರೀ ಗುರುಗಳು ಮಧ್ಯಾಹ್ನ ಮಹಾ ನೈವೇದ್ಯ ಆರತಿಯ ಸಮಯದಲ್ಲಿ ಅಂದರೆ ಸುಮಾರು 12 ಗಂಟೆಗೆ ಅಲ್ಲಿ ಬರ್ತಾರೆ ಅನ್ನೋದು ಜನರ ನಂಬಿಕೆ. ಇಲ್ಲಿ ಒಂದು ಪದ್ಧತಿನೂ ಇದೆ, ಮಧುಕರಿ ಕೇಳೋದು ಅಂತ. ಸಂಸ್ಕೃತದಲ್ಲಿ ಮಧು ಅಂದರೆ ಜೇನು. ಇದರ ಆಧ್ಯಾತ್ಮಿಕ ಅರ್ಥ ಹುಡ್ಕೊಂಡು ಹೋದರೆ, ಹೇಗೆ ಜೇನುಹುಳ ಬೇರೆ ಬೇರೆ ಹೂವಿನಿಂದ ಮಕರಂದ ಸಂಗ್ರಹಿಸುತ್ತೋ ಹಾಗೆ ನಾವು ಬೇರೆ ಬೇರೆ ಜನರಿಂದ ಭಿಕ್ಷೆಯನ್ನು ಕೇಳಬೇಕು. ಭಿಕ್ಷೆ ಅಥವಾ ಭಿಕ್ಷಾಟನೆಗೆ ಅವಧೂತ, ನಾಥ, ದತ್ತ, ಯೋಗಿ ಮತ್ತು ಸನ್ಯಾಸ ಸಂಪ್ರದಾಯದಲ್ಲಿ ತುಂಬ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ಯಾಕೆಂದರೆ ಇದು ಒಬ್ಬರ ಅಹಂಕಾರವನ್ನು ಕ್ಷೀಣಿಸುತ್ತೆ ಅಂತ. ಮಧುಕರಿ ಅಥವಾ ಅನ್ನದಾನ ಅಥವಾ ಭಿಕ್ಷೆಯನ್ನು ಕನಿಷ್ಠ 5 ಜನರಿಗೆ ಹಾಕಿ ನಾವು 5 ಜನರಿಂದ ಕೇಳಬೇಕು ಅನ್ನೋದು ಇಲ್ಲಿನ ಪದ್ಧತಿ. ನಾನು ತಿಳ್ಕೊಂಡಿರೋದನ್ನು ಈ ವ್ಲಾಗಲ್ಲಿ ಹೇಳೋ ಪ್ರಯತ್ನ ಮಾಡಿದ್ದೀನಿ. ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆಗೆ ಬರ್ತೀನಿ. ಅಲ್ಲಿವರೆಗೂ ನನ್ನ ವ್ಲಾಗ್ ನೋಡಿದ್ದಕ್ಕೆ ಧನ್ಯವಾದಗಳು ಮತ್ತು ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. Stay tuned for more vlogs. Bye bye.